ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನುಷಗೌಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗಾಯ್ಸ್. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಲಾಗ್ ಏನಾಗಿರುತ್ತೆ ಅಂತ ನೀವು ವಿಡಿಯೋ ಕೊನೆವರೆಗೂ ನೋಡಿದ್ರೆ ತುಂಬ ಸರ್ಪ್ರೈಸಸ್ ಇದೆ. ಸೊ ಈವ್ನಿಂಗು ಜಿಮ್ಗೆ ಹೋಗಿ ಬಂದು ನಾನು ಬಾದಾಮ್ ನೆನೆ ಹಾಕ್ಬಿಟ್ಟು ಟೆರೆಸ್ ಮೇಲೆ ಹೋಗ್ತೀನಿ ಗೈಸ್. ನಾನು ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡಬೇಕು ಸ್ವಲ್ಪ ಹೊತ್ತಾದರೂ ಅಂತ. ಸೊ ಟೆರೆಸ್ ಮೇಲೆ ಹೋದಾಗ ವ್ಯೂ ಮಾತ್ರ ಭಾರಿಯಾಗಿತ್ತು. ಚಂದ್ರ ಕಾಣಿಸ್ತಿತ್ತು, ಆಫ್ ಚಂದ್ರ. ಸೊ ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೆ ನಾನು. ಮತ್ತು ನಮ್ಮ ಕೆಳಗಡೆ ಮನೆ ಒಂದು ಹುಡುಗಿ ಇದ್ದಾಳೆ ಗೈಸ್. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಕೆಫೆಗೆ ಹೋಗೋಣ ಅಂದರು. ಸೊ ನಾನು ಸರಿ ಆಯಿತು, ತುಂಬ ದಿನ ಆಯಿತು ಹೊರಗಡೆ ಹೋಗಿ ಅಂತೇಳ್ಬಿಟ್ಟು ಕೆಫೆಗೆ ಹೋಗೋಣ ಅಂತ ರೆಡಿಯಾಗಿ ಹೋದ್ವಿ. ಅಲ್ಲಿ ಓನ್ಲಿ ಬೂಮ್ರ್ಯಾಂಗ್ ಮಾತ್ರ ಮಾಡ್ಕೊಂಡಿರೋದು ಗೈಸ್, ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಒಂದೇ ಒಂದು ಬೂಮ್ರ್ಯಾಂಗ್ ಹಾಕ್ತೀನಿ ಅಷ್ಟೇ. ಬಂದು ಮಲ್ಕೊಂಡ್ವಿ ಗೈಸ್. ಹೆವಿ ಟಯರ್ಡ್ ಆಗಿತ್ತು. ಸೊ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ನನ್ನ ಟಿ ಟಿ ಬಂದಿತ್ತು. ಸೊ ಹೋದ್ವಿ ಟಿ ಟಿಲಿ. ಟಿಫನ್ ಮಾಡಿರಲಿಲ್ಲ ಅಂತ ಟಿಫನ್ಗೆ ಗಾಡಿ ಹಾಕಿದ್ವಿ ಇಲ್ಲಿ. ಸೊ ಅಲ್ಲಿ ಬ್ಯಾಕ್ ಸೈಡು ತುಂಬಾ ಚೆನ್ನಾಗಿತ್ತು, ಮಕ್ಳಿಗೋಸ್ಕರ ಎಲ್ಲ ಇಟ್ಟಿದ್ರು. ಸೊ ಅದನ್ನು ವೀಡಿಯೋ ಮಾಡಿಕೊಂಡು ನಾನು ಒಬ್ಬಳೇ ಅಲ್ಲಿ ಕುತ್ಕೊಂಡು ಆಟಾಡಿದ್ದು 10 ಮೆಂಬರ್ಸಲ್ಲಿ. ಇನ್ನು ಮಿಕ್ದವರೆಲ್ಲ ಫೋಟೋಸ್ ತಗೊಂಡ್ರು. ಸೊ ನಾನು ಆ ಫೋಟೋಸಲ್ಲಿ ಇದ್ದೀನಿ. ಅಲ್ಲಿಂದ ನಾವು ಡೈರೆಕ್ಟ್ ಸಕಲೇಶ್ಪುರ ತಮ್ಮೋಹರ ರೆಸಾರ್ಟ್ಗೆ ಹೋದ್ವಿ ಗೈಸ್. ಸಖತ್ ಬ್ಯೂಟಿಫುಲ್ ಆಗಿತ್ತು ಅಲ್ಲಿ. ನಾವು ಅಂದ್ಕೊಂಡಿದ್ವಿ ಏನು ಚೆನ್ನಾಗಿರಲ್ಲ ಈ ಥರ ಮೈಂಡ್ಸೆಟ್ಟಲ್ಲಿ ನಾವು ಹೋಗಿದ್ದು. ಬಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಪೂಲ್ ಅಂತೂ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಸೊ ಅಲ್ಲಿ ಅಷ್ಟೇ ಸುತ್ತಮುತ್ತ ಎಲ್ಲ ತುಂಬಾ ಚೆನ್ನಾಗಿತ್ತು ಗೈಸ್. ದೆನ್ ಫುಡ್ ಯಾವ ಥರ ಅಂದರೆ ಅಲ್ಲಿ ನಾವು ಏನು ಕೇಳ್ತೀವೋ ಅದನ್ನೇ ಮಾಡ್ಕೊಂಡು ಕೊಡ್ತಾರೆ. ಸೊ ನಾವೆಲ್ಲ ಮಾತಾಡಿಕೊಂಡು ನಮಗೇನು ಬೇಕು ಅಂತ ನಾವು ಅಲ್ಲಿ ಹೇಳಿದ್ವಿ. ಸೊ ನಮಗೆ ವೆಜ್ಜು ಇದ್ದರು. ನಮ್ಮ ಗ್ರೂಪಲ್ಲಿ 3 ಮೆಂಬರ್ಸ್ ವೆಜ್ ಇದ್ದರು, ಇನ್ನು 7 ಮೆಂಬರ್ಸ್ ನಾನ್ ವೆಜ್ ಇದ್ದಿದ್ದು. ಸೊ ನಾವು ನಾನ್ ವೆಜ್ ಏನೇನು ಬೇಕು ಅಂತ ಆರ್ಡರ್ ಮಾಡ್ಕೊಂಡ್ವಿ, ಆ್ಯಂಡ್ ವೆಜ್ ಏನೇನು ಬೇಕು ಅಂತ ಅವ್ರು ಆರ್ಡರ್ ಮಾಡ್ಕೊಂಡ್ವು. ಸೊ ಹಾಗೆ ಫೈರ್ ಕ್ಯಾಂಪ್ ಹಾಕಿದ್ರು. ಫೈರ್ ಕ್ಯಾಂಪಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಹಂಗೆ ಅಲ್ಲೇ ಫೈರ್ ಕ್ಯಾಂಪ್ ಬ್ಯಾಕ್ ಸೈಡ್ ಆಟ ಆಡೋದೆಲ್ಲ ಇತ್ತು, ಅಲ್ಲೆಲ್ಲ ಆಟ ಆಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಪೂಲಲ್ಲಿ ಇಳಿದ್ವಿ ಗಾಯ್ಸ್. ಇಳಿದ್ವು, ಚೆನ್ನಾಗಿ ಆಟ ಆಡಿದೆ. ನಾನಂತೂ ಲೈಫ್ ಜಾಕೆಟ್ ಹಾಕೊಂಡೆಲ್ಲ ಈಜಾಡ್ತಾ ಇದ್ದೆ. ಬಟ್ ನಾನು ಅಬ್ಸರ್ವೇ ಮಾಡಿರಲಿಲ್ಲ, ನನ್ನ ಮೂಗಲ್ಲಿ ಬ್ಲಡ್ ಬರ್ತಾ ಇದ್ದಂತೆ. ನಂಗೆ ಗೊತ್ತೇ ಇಲ್ಲ ಗೈಸ್. ವೀಡಿಯೋ ಮಾಡ್ತಿದ್ದು ಒಂದು ಫೋನ್ ಎಷ್ಟು ಓಡಿ ಬಂದು ನನ್ನ ಮೇಲ್ಗಡೆ ಎಳ್ಕೊಂಡು ಮಲಗಿಸಿದ್ರು. ಸ್ವಲ್ಪ ಹೊತ್ತು ಫುಲ್ಲು ಮೂಗಲ್ಲಿ ಬ್ಲಡ್ಡು ಸೋರ್ತೈತೆ. ನನಗೆ ಗೊತ್ತೇ ಆಗಿಲ್ಲ ಬ್ಲಡ್ ಬಂದಿರೋದು. ಫುಲ್ಲಲ್ಲೆಲ್ಲ ಬಟ್ಟೆ ಎಲ್ಲ ಬ್ಲಡ್ ಆಗಿಬಿಟ್ಟಿತ್ತು ಗಾಯ್ಸ್. ಆಟ ಮುಗಿಸ್ಕೊಂಡು ರೆಡಿಯಾಗಿ ಹಂಗೆ ಆ್ಯಂಟಿಕ್ ಅಂದರೆ ಹಳೆ ಕಾಲದ ಬೈಕೆಲ್ಲ ಇತ್ತು. ಸೊ ಅದರಲ್ಲೆಲ್ಲ ಸ್ವಲ್ಪ ಫೋಟೋಸ್ ತಗೊಂಡು ಹಂಗೆ ಸ್ವಲ್ಪ ಎಂಜಾಯ್ ಮಾಡ್ತಿದ್ವಿ ಗೈಸ್. ಹಂಗೆ ನೈಟಲ್ಲಿ ಮಾತ್ರ ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಜೋಕಾಲಿಯಲ್ಲಿ ಮಲ್ಕೊಂಡು ವೀಡಿಯೋ ಮಾಡಿರೋದು. ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ. ಸೊ ಅಲ್ಲೆಲ್ಲ ಯಾವ ಥರ ಇದೆ ಅಂದರೆ ಆಟ ಆಡೋಕ್ಕೆಲ್ಲ ಇತ್ತು. ಇದನ್ನೆಲ್ಲ ನಾನು ಆಡಿದೆ ಗೈಸ್, ಬಿಕಾಸ್ ನಾನು ಕಾಲು ಮಾಡ್ಕೊಂಡಿದ್ದೆ. ಈ ಕಡೆದು ಇದನ್ನ ಆಡೋಕ್ಕಾಗಿಲ್ಲ, ಕಾಲು ಮಾಡ್ಕೊಂಬಿಟ್ಟಿದ್ದೆ ನಾನು. ಸೊ ಒಂದನ್ನು ಆಟ ಆಡಿದ್ದೆ ನಾನು. ಆಮೇಲೆ ಅಲ್ಲಿ ಜಂಪಿಂಗ್ ರೋಲೆಲ್ಲ ಇತ್ತು, ಅದನ್ನೆಲ್ಲ ಆಟ ಆಡಿದೆ ಗೈಸ್ ನಾನು. ಮುಗಿಸ್ಕೊಂಡು ಮತ್ತೆ ನಾನು ಜೋಕಾಲಿಯಲ್ಲಿ ಆಟ ಆಡ್ತಾ ಇದ್ದೆ. ಆವಾಗ ನನ್ನ ಫ್ರೆಂಡ್ನ ಅಬ್ಸರ್ವ್ ಮಾಡಿದೆ. ಅವ್ರ ಹುಡುಗಿ ಏನೋ ಅಂದ್ಬಿಟ್ಟು ತುಂಬ ಬೇಜಾರಾಗಿ ಕೂತ್ಕೊಂಡಿದ್ದ. ಸೊ ಅದಕ್ಕೆ ಅವನದೊಂದು ವೀಡಿಯೋ ಮಾಡಿಕೊಂಡೆ. ಅವನಿಗೆ ಗೊತ್ತೇ ಇಲ್ಲ ಇದು ವೀಡಿಯೋ ನನ್ನ ಹತ್ರ ಇರೋದು. ಸೊ ನೋಡಿದ್ರೆ ತುಂಬ ಶಾಕ್ ಆಗ್ತಾನೆ, ಇದನ್ನೂ ಹಾಕಿದ್ಯಾ ಅಂತ. ಆಮೇಲೆ ಟ್ರಕ್ಕಿಂಗ್ ಅಂತೇಳಿ ಕರ್ಕೊಂಡವರು ಗಾಯ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲೆಲ್ಲ ಮರದಲ್ಲೆಲ್ಲ ಆ್ಯಂಟಿಕ್ ಪೀಸ್ ಎಲ್ಲ ಹಾಕಿದ್ರು. ನನಗಂತೂ ತುಂಬ ಇಷ್ಟ ಆಯಿತು ಟ್ರಕ್ಕಿಂಗಲ್ಲಿ. ಮತ್ತು ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಹೋಗಿದ್ದರಿಂದ ನಮಗೇನು ಗೊತ್ತೇ ಆಗಿಲ್ಲ ಗೈಸ್. ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೋದ್ವಿ ಅಂದರೆ ನಮಗೆ ಅದು ಏನು ಮುಗ್ದಿದ್ದೇ ಗೊತ್ತಾಗಿಲ್ಲ, ಆ ಥರ ಇತ್ತು ಎಕ್ಸ್ಪೀರಿಯೆನ್ಸು. ಸೊ ಅಲ್ಲೆಲ್ಲ ನಾವು ಗ್ರೀನ್ ಎಲ್ಲ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಟ್ರಕ್ಕಿಂಗ್ ಅಂತೂ. ಸೊ ಹಂಗೆ ಮಾತಾಡ್ಕೊಂಡು ಮೂವ್ ಆನ್ ಆದ್ವಿ. ಸೊ ಪ್ರೈಸಿಂಗ್ ಬಗ್ಗೆ ಹೇಳೋದಾದರೆ ಒಬ್ರಿಗೆ 2500 ಆಯಿತು ಗೈಸ್.
ರೆಸಾರ್ಟಲ್ಲಿ. ಏಂತಕ್ಕೆ ಅಂದರೆ ನಾವು ಏನು ಕೇಳ್ತೀವಿ ಅದನ್ನೇ ಮಾಡ್ಕೊಂಡು ಕೊಡ್ತಾರೆ ಅಲ್ಲಿ. 10 ಮೆಂಬರ್ಸ್ಗೂ ಕೂಡ ಡಿಫ್ರೆಂಟ್ ಐಟಮ್ಸ್ ಕೇಳಿದ್ರೆ ಡಿಫ್ರೆಂಟ್ ಐಟಮ್ ಮಾಡ್ಕೊಂಡು ಕೊಡ್ತಾರೆ. ಆ್ಯಂಡ್ ಫುಡ್ ಫೆಸಿಲಿಟಿನೂ ಚೆನ್ನಾಗಿತ್ತು, ರೂಮ್ ಫೆಸಿಲಿಟಿ ಚೆನ್ನಾಗಿತ್ತು, ಮತ್ತು ವೆಲ್ಕಮ್ ಡ್ರಿಂಕ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನ ಅಲ್ಲಿ. ಸೊ ಕಾಸ್ಟ್ಲಿ ಬಟ್ ಓಕೆ. 5 ಟೈಪ್ಸ್ ಆ್ಯಕ್ಟಿವಿಟೀಸ್ ಕೂಡ ಇತ್ತು, ಮತ್ತು ನಿಯರ್ ಬೈ ಪ್ಲೇಸಸ್ ಕೂಡ ಇತ್ತು. ಸೊ ಅದಕ್ಕೆ ನಾವು ಚೂಸ್ ಮಾಡಿದ್ದು. ಸೊ ಎಸ್ ಗೈಸ್, ಅಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಅಲ್ಲಿ ಚೆಕ್ಇನ್ ಆಗಿದ್ದು 12 o'clockಗೆ. ಸೊ ಚೆಕ್ಔಟು ಕೂಡ ನಾವು 12 o'clockಗೆ ಆಗಬೇಕು. ಶಾರ್ಪ್ 11ಗೆಲ್ಲ ನಾವು ಫುಲ್ಲು ನಮ್ಮ ಲಗೇಜ್ ಏನಿದೆ ಪ್ಯಾಕ್ ಮಾಡಿಕೊಂಡು ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ತಿಂಡಿ ಕೂಡ ಮುಗಿಸ್ಕೊಬೇಕು. ಅಷ್ಟು ಆನ್ ಟೈಮಲ್ಲಿ ಇರುತ್ತೆ ಗೈಸ್. ಸೊ ಅಲ್ಲೆಲ್ಲ ನಾವು ಚೆಕ್ಔಟ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ ಬಂದಿದ್ದೆ ಮಜ್ರಾಬಾದ್ಗೆ, ಅಂದರೆ ಸ್ಟಾರ್ ಶೇಪಲ್ಲಿರುತ್ತಲ್ವ ಅಲ್ಲಿಗೆ ಬಂದ್ವಿ. ಸೊ ವೆದರು ತುಂಬ ಬಿಸಿಲಿದ್ದಿದ್ದರಿಂದ ಅಲ್ಲೇನೂ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಗೈಸ್. ಅದಕ್ಕೆ ನಾನು ಅಲ್ಲಿ ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ಓಕೆ, ನಾವು ನೋಡೇ ಇರಲಿಲ್ವಲ್ಲ. ಸೊ ನೋಡಿ ತುಂಬ ಖುಷಿಯಾಯಿತು ಮಜ್ರಾಬಾದ್ನ. ಸೊ ಸಕಲೇಶ್ಪುರ ಅಲ್ಲಿಂದ ನಾವು ಇದ್ದಿದ್ದು ರೆಸಾರ್ಟಿಂದ ಓನ್ಲಿ 8 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು. 8 ಕಿಲೋಮೀಟರ್ಸ್ ಒಳಗಡೆಯಿಂದ ಆಗ್ತಿತ್ತು. ಸೊ ಹೊರ್ಗಡೆಯಿಂದ ಅಂದರೆ ಸಾಟ್ಲಿ 2 ಕಿಲೋಮೀಟರ್ಸ್ ಏನೋ ಆಗ್ತಾಯಿತ್ತು. ಸೊ ಅಲ್ಲಿಂದ ಬಂದು ವೀಡಿಯೋಸ್ ಮಾಡಿಕೊಂಡು ನಾನು ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಇದು ಎಂಟ್ರೆನ್ಸಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್ ನಾನು, ಬಿಕಾಸ್ ನೀವು ನೋಡಿರಲ್ಲ ಅಂತ ಗೊತ್ತು. ಯಾರ್ಯಾರು ನೋಡಿರಲ್ಲ ಹೋಗಿ, ಮಳೆಗಾಲದಲ್ಲಿ ಹೋದ್ರಂತೂ ಭಾರಿಯಾಗಿರುತ್ತೆ. ಲವ್ ಮಾಕ್ಟೈಲ್ 2 ಕೂಡ ಇದೇ ಇದರಲ್ಲಿ ಅವರು ಶೂಟ್ ಮಾಡಿರೋದು. ಸೊ ಅವರು ಶೂಟ್ ಮಾಡಿದಾಗ ತುಂಬ ಮಳೆ ಇದ್ದಿದ್ದರಿಂದ ಫುಲ್ಲು ಗ್ರೀನ್ ಚೆನ್ನಾಗಿತ್ತು ಗೈಸ್ ಆವಾಗ. ಸೊ ನಾವು ಹೋದಾಗ ಫುಲ್ಲು ಬಿಸಿಲು ಎಲ್ಲ ಒಣಗೋಗಿತ್ತು. ಆ್ಯಂಡ್ ನಾವು ಹೋಗೋ 2 days ಬ್ಯಾಕು ಸಖತ್ ಮಳೆ ಆಗಿದೆ ಇಲ್ಲೆಲ್ಲ. ಸೊ ಅದರಿಂದಾಗಿ ಲೈಟಾಗಿ ಸ್ವಲ್ಪ ಗ್ರೀನ್ ಕಾಣಿಸ್ತಾ ಇತ್ತು, ನೀವು ಅಲ್ಲಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಹಂಗೆ ಮಾತಾಡ್ಕೊಂಡು ನಾವು ಹೋಗ್ತಾ ಇದ್ವಿ. ಸೊ ಇಲ್ಲೆಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್, ತುಂಬಾ ಬಿಸಿಲು. ನಾನು ಇಲ್ಲಿ ವೀಡಿಯೋ ಮಾಡೋಣ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಬೇಡಮ್ಮ ಅಂತ ಅದ್ರೊಳಗೆ ಹೋಗೋಕ್ಕೆ ಬಿಟ್ಟಿಲ್ಲ, ನನ್ನ ಕರ್ಕೊಂಬಂದ್ಬಿಟ್ರು. ಸೊ ಅದಾದಮೇಲೆ ಅಲ್ಲೆಲ್ಲ ನೋಡಿಕೊಂಡು ಅಷ್ಟೇ ಗೈಸ್ ನಾವು ವಾಪಸ್ ಬಂದ್ವಿ. ಚಿಕ್ಕ ಸ್ಟಾರ್ನ ಅಷ್ಟೇ ನೋಡ್ಬೋದು, ಇನ್ನೊಂದು ದೊಡ್ಡ ಸ್ಟಾರ್ ನೋಡ್ಬೋದು ಅಷ್ಟೇ ಗೈಸ್ ಕಾಣಿಸೋದು. ಬಿಕಾಸ್ ಇನ್ನೊಂದು ದೊಡ್ಡ ಸ್ಟಾರ್ ನೋಡಬೇಕಂದ್ರೆ ನಾವು ಮೇಲ್ಗಡೆ ನಿಂತ್ಕೊಂಡ್ರೆ ಮಾತ್ರ ಕಾಣಿಸುತ್ತೆ. ನಾವು ಕಾಲ್ ಮಾಡಿ ಕೇಳಿದಾಗ ಅಲ್ಲಿ ಮಳೆ ಬರ್ತಿತ್ತು ಗೈಸ್, ನಾವು ಅದಕ್ಕೆ ಹೋಗಿದ್ದು, ಇಲ್ಲಾಂದರೆ ನಿಜವಾಗ್ಲೂ ಹೋಗ್ತಾ ಇರಲಿಲ್ಲ, ಬಿಕಾಸ್ ತುಂಬ ಬಿಸಿಲಿರೋದ್ರಿಂದ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಅಷ್ಟೇ ಗೈಸ್, ನಾವು ಮತ್ತೆ TT ಹತ್ರ ಹೋಗ್ಬಿಟ್ಟು ಬ್ಯಾಂಗ್ಳೂರಿಗೆ ಬಂದುಬಿಟ್ವಿ. ಸೊ ಎಸ್ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಗೈಸ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಗೈಸ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.